ನಾವು ಕರ್ನಾಟಕ ಫುಲ್ ಲಾಂಚ್ ಮಾಡಬೇಕು ಅಂತ ಮುಂದೆ ಬಂದಿದ್ದೀವಿ. ಓಕೆ. ಇದು ಒಂದೊಳ್ಳೆ ಬೆಸ್ಟ್ ಆಪರ್ಚುನಿಟಿ. ಕರ್ನಾಟಕದಲ್ಲಿ ಈಗ ಲಾಂಚ್ ಆಗಿರೋಂಥ ಪ್ರಾಡಕ್ಟು. ಸರಿಗೆ ಬಿಸ್ನೆಸ್ನ ಮಾಡಬೇಕು ಅಂದರೆ ಡೆಪಾಸಿಟ್ ಏನಾದ್ರು ಇರುತ್ತಾ ಸರಿಗೆ? ಇಲ್ಲ ಸರ್, ಖಂಡಿತ ನಾವು ಯಾವುದು ಡೆಪಾಸಿಟ್ ತೊಗೊಳ್ಳೋದಿಲ್ಲ. ನಾವು ಡಿಸ್ಟ್ರಿಕ್ಕಿಗೆ ಒಬ್ಬರಿಗೆ ಕೊಡೋದ್ರಿಂದ ಸೊ ಯಾರು ಬೇಗ ಬರ್ತಿರೋ ನಾವು ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇರೋದ್ರಿಂದ ನೀವೇ ಫಸ್ಟ್ ಬಂದರೆ ನಿಮ್ಮ ಜಿಲ್ಲೆಗೆ ನೀವೇ ಫಸ್ಟ್ ಬಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಇದು ಒಂದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು, ಮಿಲೆಟ್ ಬೇಸ್ಡ್ ಪ್ರಾಡಕ್ಟ್ಸು. ಎಕ್ಸಿಸ್ಟಿಂಗ್ ಡಿಸ್ಟ್ರಿಬ್ಯೂಟರ್ಸ್ ಯಾರಾದರೂ ಒಳ್ಳೆ ಮಾರ್ಜಿನ್ ಒಳ್ಳೆ ಇದನ್ನು ನೋಡ್ತಿದ್ರೆ, ಮಾರ್ಕೆಟಲ್ಲಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ನೋಡ್ತಿದ್ರೆ ಖಂಡಿತ ನಮ್ಮ ಪ್ರಾಡಕ್ಟ್ಸ್ ಮೇಲೆ ಅವರು ಡಿಸ್ಟ್ರಿಬ್ಯೂಷನ್ ತೊಗೋಬೋದು ಸರ್. ಫಸ್ಟ್ ಇದು ಜಂಕ್ ಫುಡ್ ಅಲ್ಲ ಸರ್, ಇದು ಪ್ರತಿಯೊಂದು ಪ್ರೀಮಿಯಂ ಪ್ರಾಡಕ್ಟ್ಸ್ ಆಗಿರುತ್ತೆ. ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ಯಾರು ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಒಂದು ಹೊಸ ಬಿಸ್ನೆಸ್ ಸೆಟಪ್ ಮಾಡ್ಕೋಬೇಕು ಅಂತ ಇರ್ತಾರೆ, ಪ್ರತಿಯೊಬ್ಬರಿಗೂ ಇದರಲ್ಲಿ ಅವಕಾಶ ಇದೆ ಸರ್. ನಮ್ದು ಇನ್ನೊಂದು ಸಪೋರ್ಟ್ ಏನು ಅಂದರೆ ಇಂಡಿಯನ್ ರೈಲ್ವೇಸಲ್ಲಿ ನಮ್ದು ಆಲ್ರೆಡಿ ಸಪ್ಲೈ ಹೋಗ್ತಿದೆ. ಒಂದು ಡಿಸ್ಟ್ರಿಕ್ಟಲ್ಲಿ ಒಬ್ಬರಿಗೆ ಸರ್, ಓಕೆ. ಒಬ್ಬರಿಗೆ ಒಂದು ಡಿಸ್ಟ್ರಿಕ್ಟಲ್ಲಿ ಮೈನ್ ಒಬ್ಬರೇ ಇರ್ತಾರೆ. ನಾವು ಬೇರೆ ಯಾರಿಗೂ ಕೊಡೋಕೆ ಹೋಗಲ್ಲ. ಸೊ ನಮ್ಮ ಇನ್ನೊಂದು ಮೈನ್ ಮಾರ್ಕೆಟಿಂಗ್ ಸಪೋರ್ಟ್ ಅಂದರೆ ನಮ್ಮ ಮಹೇಶ್ ಬಾಬು ಅವರು. ಸೊ ಅವ್ರ ಫೇಸ್ ವ್ಯಾಲ್ಯೂ ಇದೆ, ಅದಕ್ಕಿಂತ ಮಾರ್ಕೆಟಿಂಗ್ ಸಪೋರ್ಟು ಡಿಸ್ಟ್ರಿಕ್ಟ್ ವೈಸ್ ಒಬ್ಬರಿಗೆ ಕೊಡ್ತಾ ಇರೋದ್ರಿಂದ ಒಂದು ಒಳ್ಳೆ ಆಪರ್ಚುನಿಟಿ. ಸ್ವಂತ ಬಿಸ್ನೆಸ್ನ ಯಾರು ಮಾಡಬೇಕು ಅಂತ ಇದ್ರೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇರಲ್ವಾ? ಖಂಡಿತ ಸರ್. ಸೊ ನಮ್ಮ ಕಡೆಯಿಂದ ಫುಲ್ ಮಾರ್ಕೆಟಿಂಗ್ ಸಪೋರ್ಟ್ ಸಿಗುತ್ತೆ. ಅವ್ರದ್ದೇ ತಮ್ಮದೇ ಆದಂಥ ಓನ್ ಬಿಸ್ನೆಸ್ ಸೆಟಪ್ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ. ಬೇರೆ ಬಿಸ್ನೆಸ್ ಥರ ಲಕ್ಷಗಟ್ಟಲೆ ಅವ್ರ ಮೈಂಡ್ ಸೆಟ್ನ ರಿಮೂವ್ ಮಾಡ್ಕೋಬೋದು. ಓಕೆ. ನಮ್ಮಲ್ಲಿ 1 ಲಕ್ಷ ರೂಪಾಯಿಂದ ಅವರು ತಮ್ಮ ಸ್ವಂತ ಬಿಸ್ನೆಸ್ನ ಶುರು ಮಾಡ್ಬೋದು. ಈ ಫಿಡ್ಡೆ ಕಂಪನಿಗೆ ಮಹೇಶ್ ಬಾಬು ಅವರು ಒನ್ ಆಫ್ ದ ಸೀಡ್ ಇನ್ವೆಸ್ಟರ್ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇದ್ದಾರೆ. ಫ್ರೆಂಡ್ಸ್, ನಮ್ಮದೀಗ ಪಲ್ಸರ್ದ MD ಇದ್ದಾರೆ ಸರ್. ನಮಸ್ತೆ. ನಮಸ್ತೆ ಮೊದಲನಾಗಿ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ ಸರ್. ನಮ್ಮ ಕಂಪನಿ ಫಿಡ್ಡೆ ಅನ್ನೋ ಒಂದು ಸಂಸ್ಥೆಯಿಂದ ನಾವು ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿದ್ದೀವಿ ಕರ್ನಾಟಕಗೆ. ಓಕೆ. ಸೊ ಈ ಕಂಪನಿದು ಬೇಸಿಕ್ಲಿ ಪ್ರಾಡಕ್ಟ್ಸ್ ಎಲ್ಲ ನ್ಯೂಟ್ರಾಸ್ಯೂಟಿಕಲ್ಸ್ ಅಥವಾ ನ್ಯೂಟ್ರಿಷನ್ ರಿಲೇಟೆಡ್ ಪ್ರಾಡಕ್ಟ್ಸು. ಅದು ಬೇಸಿಕ್ಲಿ ಅದರಲ್ಲಿ ಸಿರಿಧಾನ್ಯದಿಂದ ಮಾಡಿದಂಥ ಪ್ರಾಡಕ್ಟ್ಸು ಪ್ರಮೋಟ್ ಆಗ್ತಾ ಇದ್ದಾವೆ. ಓಕೆ. ಸೊ ಇದರಲ್ಲಿ ಪ್ರಾಡಕ್ಟ್ಸಲ್ಲಿ ಬೇಸಿಕಲಿ ನಾವು ಯೂಸ್ ಮಾಡ್ತಾ ಇರೋದೆಲ್ಲ ಸಿರಿಧಾನ್ಯ ಜೊತೆಗೆ ಚಿಯಾ ಸೀಡ್ಸು, ಜೋವಾರ್ ಸೀಡ್ಸ್ ಇರ್ಬೋದು, ಬೆರೀಸು, ಹನಿ ಎಲ್ಲ ನ್ಯಾಚುರಲ್ಲಾಗಿ ಆರ್ಗ್ಯಾನಿಕಲ್ಲಿ ಪ್ರೊಡ್ಯೂಸ್ಡು ವಿತೌಟ್ ಎನಿ ಆರ್ಟಿಫಿಷಿಯಲ್ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇಲ್ಲದೆ ಓಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಯೂಸ್ ಮಾಡಿ ಅದನ್ನು ತಯಾರು ಮಾಡಿಸ್ತಾ ಇದ್ದೀವಿ. ಸರ್, ಈಗ ಫಿಡ್ಡೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಿಡಿ ಸರ್. ಫಿಡ್ಡೆ ಅನ್ನೋದು ಕಂಪನಿ 10 ವರ್ಷದಿಂದ ಇದ್ದಂಥ ಕಂಪನಿ ಅದು. ಸೊ ಅದು ಬೇಸಿಕ್ಲಿ ಸ್ಟಾರ್ಟ್ ಆಗಿರೋದು ತೆಲಂಗಾಣ ಮತ್ತು ಆಂಧ್ರದಲ್ಲಿ. ಸೊ ನಾವು ಇವಾಗ 2 ಮಂತ್ಸಿಂದ ನಾವು ವಿ ಹ್ಯಾವ್ ಲಾಂಚ್ಡ್ ಪ್ರಾಡಕ್ಟ್ಸ್ ಇನ್ ಕರ್ನಾಟಕದಲ್ಲಿ ಲಾಂಚ್ ಮಾಡಿದ್ದೇವೆ. ಸೊ ಅದು ಬೇಸಿಕ್ಲಿ ಆ ಪ್ರಾಡಕ್ಟ್ಸ್ ಎಲ್ಲ ಮಿಲ್ಲೆಟ್ ಬೇಸ್ಡ್ ಗ್ರೇನ್ಸು ಇಂದ ತಯಾರು ಮಾಡಿದಂಥ ಪ್ರಾಡಕ್ಟ್ಸು ವಿಚ್ ಆರ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ಲಿ ಸೋರ್ಸ್ಡ್ ಪ್ರಾಡಕ್ಟ್ಸ್ ಇದ್ದಾವೆ. ಈ ಫಿಡ್ಡೆ ಕಂಪನಿಗೆ ಮಹೇಶ್ ಬಾಬು ಅವರು ಒನ್ ಆಫ್ ದ ಸೀಡ್ ಇನ್ವೆಸ್ಟರ್ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇದ್ದಾರೆ. ಫ್ರೆಂಡ್ಸ್, ನಮ್ಮದೀಗ ಪಲ್ಸರ್ದ ಸ್ಟೇಟೆಡ್ ಆಗಿರುವಂಥ ಶ್ರೀಧರ್ ಸರ್ ಇದ್ದಾರೆ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್, ಮೊದಲನಾಗಿ ಈಗ ಫಿಡ್ಡೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಸರ್. ಫಿಡ್ಡೆ ಕಂಪನಿ ಇದು ಕರ್ನಾಟಕದಲ್ಲಿ ಲಾಂಚ್ ಆಗಿ 2 ಮಂತ್ಸ್ ಆಗಿದೆ. ಓಕೆ. ಸೊ ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ 6 ಡಿಸ್ಟ್ರಿಬ್ಯೂಟರ್ ಲೈವಲ್ಲಿ ಇದ್ದಾರೆ. ಸೊ ಚಿಕ್ಕಮಂಗ್ಳೂರು ನಡೀತಿದೆ, ಮಂಡ್ಯ ಡಿಸ್ಟ್ರಿಕ್ಟ್ ನಡೀತಿದೆ, ಕೋಲಾರ ಡಿಸ್ಟ್ರಿಕ್ಟ್ ನಡೀತಿದೆ. ಓಕೆ. ಸೊ ಈ ಥರ ನಾವು ನಿಧಾನಕ್ಕೆ ಎಲಾಬ್ರೇಟ್ ಮಾಡ್ಕೊಂಡು ಎಕ್ಸ್ಪಾನ್ಷನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಓಕೆ. ಸೊ ಈಗ ನಾವು ಕರ್ನಾಟಕ ಫುಲ್ ಲಾಂಚ್ ಮಾಡಬೇಕು ಅಂತ ಮುಂದೆ ಬಂದಿದ್ದೀವಿ. ಓಕೆ. ಈಗ ಕರ್ನಾಟಕದಲ್ಲಿ ಲಾಂಚ್ ಆಗಿರೋದ್ರಿಂದ ಈಗ ನಮ್ಮ ವೀಕ್ಷಕರಿಗೆ ಏನಾದರೂ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತೀರಾ ಸರ್? ಖಂಡಿತ ಸರ್. ನಿಮ್ಮ ವೀಕ್ಷಕರಲ್ಲಿ ಯಾರಾದರೂ ಹೊಸ ಅವ್ರದ್ದೇ ತಮ್ಮದೇ ಆದಂಥ ಓನ್ ಬಿಸ್ನೆಸ್ ಸೆಟಪ್ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ. ಓಕೆ. ಒಳ್ಳೆ ಮಾರ್ಜಿನ್ ಸಿಗುತ್ತೆ. ಸೊ ನಮ್ಮ ಕಡೆಯಿಂದ ಫುಲ್ ಮಾರ್ಕೆಟಿಂಗ್ ಸಪೋರ್ಟ್ ಸಿಗುತ್ತೆ. ಓಕೆ. ಸೊ ನಮ್ಮ ಕಡೆಯಿಂದ ಏನೇನು ಬೇಕು ಪ್ರತಿಯೊಂದೂ ನಮ್ಮ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ. ಈಗ ಯಾವ ರೀತಿ ಡೀಲರ್ಶಿಪ್ನ ಕೊಡ್ತೀರಾ, ಡಿಸ್ಟ್ರಿಬ್ಯೂಷನ್ಶಿಪ್ ಯಾವ ರೀತಿ ಸರ್? ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಒಬ್ಬರಿಗೆ ಡಿಸ್ಟ್ರಿಬ್ಯೂಷನ್ ಕೊಡೋದು ನಾವು. ಓಕೆ. ತಾಲೂಕು ವೈಸಲ್ಲಿ ಮತ್ತು ಒಂದೊಂದು ಡಿಸ್ಟ್ರಿಬ್ಯೂಟರ್ನ ಅಪಾಯಿಂಟ್ ಮಾಡ್ಕೊಂಡ್ಬರ್ತೀವಿ. ಓಕೆ. ಈಗ ಹಂಗಾದ್ರೆ ಈಗ ಒಂದು ಡಿಸ್ಟ್ರಿಕ್ಟಲ್ಲಿ ಎಷ್ಟು ಜನಕ್ಕೆ ಕೊಡ್ತೀರಾ ಸರ್? ಈಗ ಒಂದು ಡಿಸ್ಟ್ರಿಕ್ಟಲ್ಲಿ ಒಬ್ಬರಿಗೆ ಸರ್. ಓಕೆ. ಒಬ್ಬರಿಗೆ ಒಂದು ಡಿಸ್ಟ್ರಿಕ್ಟಲ್ಲಿ ಮೈನ್ ಒಬ್ಬರೇ ಇರ್ತಾರೆ. ನಾವು ಬೇರೆ ಯಾರಿಗೂ ಕೊಡೋಕೆ ಹೋಗಲ್ಲ. ಒಂದು ಡಿಸ್ಟ್ರಿಬ್ಯೂಟರ್ ಮೈನ್. ಓಕೆ. ಹಂಗಾದ್ರೆ ಈಗ ಡಿಸ್ಟ್ರಿಕ್ಟ್ ವೈಸಲ್ಲಿ ಏನಾದರೂ ಬಿಸ್ನೆಸ್ನ ಮಾಡ್ಕೋಬೇಕು, ಹೆಡ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಟ್ರಿಕ್ಟ್ ವೈಸ್ ಒಬ್ಬರಿಗೆ ಕೊಡ್ತಾ ಇರೋದ್ರಿಂದ ಒಂದು ಒಳ್ಳೆ ಆಪರ್ಚುನಿಟಿ. ಸ್ವಂತ ಬಿಸ್ನೆಸ್ನ ಯಾರು ಮಾಡಬೇಕು ಅಂತ ಇದ್ರೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇರಲ್ವಾ? ಖಂಡಿತ ಸರ್. ಸರ್, ಈಗ ಬಿಸ್ನೆಸ್ನ ಯಾರೆಲ್ಲ ಮಾಡ್ಬೋದು ಸರ್? ಸರ್, ಇದಕ್ಕೆ ಇಂಥವ್ರು ಅಂಥವ್ರು ಅಂತಿಲ್ಲ.
ಯಾರು ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಒಂದು ಹೊಸ ಬಿಸ್ನೆಸ್ ಸೆಟಪ್ ಮಾಡ್ಕೋಬೇಕು ಅಂತ ಇರ್ತಾರೆ, ಪ್ರತಿಯೊಬ್ಬರಿಗೂ ಇದರಲ್ಲಿ ಅವಕಾಶ ಇದೆ ಸರ್. ಓಕೆ, ಹಂಗಾದ್ರೆ ಈಗ ಹೊಸದಾಗಿ ಏನಾದ್ರು ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರು ಬಂದು ಇಲ್ಲಿ ಬಿಸ್ನೆಸ್ನ ಮಾಡ್ಬೋದು. ಖಂಡಿತ ಮಾಡ್ಬೋದು. ಓಕೆ, ಒಂದು ಡಿಸ್ಟಿಕ್ಕಿಗೆ ಒಬ್ಬರಿಗೆ ಆಪರ್ಚುನಿಟಿ ಇರೋದ್ರಿಂದ ಒಂದು ಒಳ್ಳೆ ಆಪರ್ಚುನಿಟಿನ ಕೊಡ್ತೀರಾ ಹಂಗಾದ್ರೆ? ಖಂಡಿತ ಕೊಡ್ತೀವಿ. ಸರ್, ಈಗ ನಮ್ಮ ವೀಕ್ಷಕರು ಬಿಸ್ನೆಸ್ನೇನೋ ಮಾಡಬೇಕು ಅಂತ ಇರ್ತಾರೆ, ಬಿಸ್ನೆಸ್ನ ಮಾಡಿದ್ದೇನೆ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟಿಂಗ್ ಸಪೋರ್ಟ್ನ ನೀವು ಯಾವ ರೀತಿ ಕೊಡ್ತೀರಾ? ಸರ್ ಖಂಡಿತ ನಮ್ಮ ಕಡೆಯಿಂದ ಪ್ರತಿಯೊಂದು ಮಾರ್ಕೆಟಿಂಗ್ ಸಪೋರ್ಟ್ ಏನೇನು ರಿಕ್ವೈರ್ಮೆಂಟ್ ಬೇಕು ಪ್ರತಿಯೊಂದು ಕೊಡ್ತೀವಿ. ಓಕೆ, ಸೊ ನಮ್ಮ ಇನ್ನೊಂದು ಮೈನ್ ಮಾರ್ಕೆಟಿಂಗ್ ಸಪೋರ್ಟ್ ಅಂದರೆ ನಮ್ಮ ಮಹೇಶ್ ಬಾಬು ಅವರು. ಸೊ ಅವ್ರ ಫೇಸ್ ವ್ಯಾಲ್ಯೂ ಇದೆ, ಅದಕ್ಕಿಂತ ಮಾರ್ಕೆಟಿಂಗ್ ಸಪೋರ್ಟು ಬೇರೆ ಬೇಕಾಗಲ್ಲ. ಓಕೆ, ಈಗ ಎಲ್ಲೆಲ್ಲಿ ನಿಮ್ಮ ಪ್ರಾಡಕ್ಟ್ ಇದೆ ಸರ್? ಸರ್ ಈಗ ನಾವು ಇಂಡಿಯನ್ ರೈಲ್ವೇಸ್ಗೆ ಸಪ್ಲೈ ಕೊಡ್ತಾ ಇದ್ದೀವಿ. ಸೊ ಅಲ್ಲೂ ನಮ್ಮ ಪ್ರಾಡಕ್ಟ್ಸ್ನ ನೋಡ್ಬೋದು. ಆ್ಯಂಡ್ ಬೆಂಗಳೂರಲ್ಲಿದೆ. ಓಕೆ, ಎ ಎಮ್ ಬಿ ಸಿನಿಮಾಸಲ್ಲಿದೆ ನಮ್ಮ ಮೆಜೆಸ್ಟಿಕ್ಕಲ್ಲಿ. ಸೊ ಅಲ್ಲೂ ನಮ್ಮ ಪ್ರಾಡಕ್ಟ್ ಲಾಂಚ್ ಆಗಿದೆ. ಓಕೆ, ಸೊ ಅಲ್ಲೂ ನಡೀತಾ ಇದೆ. ಹಂಗಾದ್ರೆ ಮಾರ್ಕೆಟಿಂಗ್ ಒಂದು ಬಿಸ್ನೆಸ್ನ ಮಾಡಿದ್ರೆ ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲದನ್ನು ಕೂಡ ಕೊಡ್ತಾ ಇದ್ದಾರೆ? ಖಂಡಿತ ಕೊಡ್ತೀವಿ ಸರ್. ನಮ್ಮ ಕಡೆಯಿಂದ ಪೋಸ್ಟರ್ಸ್ ಆಗಿರ್ಬೋದು, ಡಾಂಗ್ಲರ್ಸ್ ಆಗಿರ್ಬೋದು, ಸ್ಟ್ಯಾಂಡೀಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಕಡೆಯಿಂದ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ಸರಿಗೆ ಯಾಕೆ ಫಿಟ್ ಡೇ ಡಿಸ್ಟ್ರಿಬ್ಯೂಷನ್ಶಿಪ್ನ ತೊಗೊಬೇಕು ಸರ್? ಒಳ್ಳೆ ಕ್ವಶನ್ನು. ಸೊ ಈಗ ಪ್ರೆಸೆಂಟ್ ಜನ ಬಂದು ಅವರ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಪರ್ಪಸ್ಸಿಂದ ಇದು ಒಂದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು, ಮಿಲೆಟ್ ಬೇಸ್ಡ್ ಪ್ರಾಡಕ್ಟ್ಸು. ಸೊ ಇದು ಬೇಗ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ. ಸೊ ಇದರಿಂದ ಹೊಸ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಬೆನಿಫಿಟ್ಸು ಸಿಗುತ್ತೆ, ಒಳ್ಳೆ ಮಾರ್ಜಿನ್ ಸಿಗುತ್ತೆ. ಸೊ ರಿಟೇಲರ್ಗೂ ಒಳ್ಳೆ ಮಾರ್ಜಿನ್ ಸಿಗುತ್ತೆ, ಕನ್ಸ್ಯೂಮರ್ಗೆ ಒಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ಸಿಗುತ್ತೆ. ಓಕೆ, ಈಗ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ, ಬಿಸ್ನೆಸ್ನ ಮಾಡೋರಿಗೆ ಏನು ಕೂಡ ನಾಲೆಡ್ಜ್ ಇರಲ್ಲ ಇದ್ರ ಬಗ್ಗೆ, ಪ್ರತಿಯೊಂದು ಕೂಡ ಟ್ರೈನಿಂಗ್ನ ಕೊಡ್ತೀರಾ? ಈಗ ಹೊಸದಾಗಿ ಬಿಸ್ನೆಸ್ ಯಾವ ರೀತಿ ಮಾಡೋದು, ಪ್ರಾಡಕ್ಟ್ ಬಗ್ಗೆ ಎಲ್ಲದನ್ನು ಕೂಡ ಕೊಡ್ತೀರಾ ನೀವು ನಾಲೆಡ್ಜ್ನ? ಖಂಡಿತ ಸರ್. ಪ್ರಾಡಕ್ಟ್ ಬಗ್ಗೆ ನಾಲೆಜು ಕೊಡ್ತೀವಿ, ಮಾರ್ಕೆಟಿಂಗ್ ಬಗ್ಗೆ ಅವ್ರಿಗೆ ಒಂದು ಟ್ರೈನಿಂಗು ಕೊಡ್ತೀವಿ. ಸೊ ಪ್ರತಿಯೊಂದು ನಮ್ಮ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ ಸರ್. ಸರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಕೂಡ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಈಗ ಇನ್ವೆಸ್ಟ್ಮೆಂಟ್ ಅನ್ನೋದು ಮೈನ್. ಈಗ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇನ್ವೆಸ್ಟ್ಮೆಂಟ್ ನಿಮ್ಮದ್ರಲ್ಲಿ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ಮಲ್ಲಿ ಜಾಸ್ತಿ ಏನು ರಿಕ್ವೈರ್ಮೆಂಟ್ ಇರಲ್ಲ. ನಿಮ್ಮ ಬೇರೆ ಬಿಸ್ನೆಸ್ ಥರ ಲಕ್ಷಗಟ್ಟಲೆ ಅವ್ರ ಮೈಂಡ್ ಸೆಟ್ನ ರಿಮೂವ್ ಮಾಡ್ಕೋಬೋದು. ಓಕೆ, ನಮ್ಮಲ್ಲಿ 1,00,000 ರೂಪಾಯಿಂದ ಅವರು ತಮ್ಮ ಸ್ವಂತ ಬಿಸ್ನೆಸ್ನ ಶುರು ಮಾಡ್ಬೋದು. ಸರಿಗೆ ಬಿಸ್ನೆಸ್ನ ಮಾಡಬೇಕಂದ್ರೆ ಡೆಪಾಸಿಟ್ ಏನಾದರೂ ಇರುತ್ತಾ ಸರಿಗೆ? ಇಲ್ಲ ಸರ್, ಖಂಡಿತ ನಾವು ಯಾವುದು ಡೆಪಾಸಿಟ್ ತೊಗೊಳ್ಳೋದಿಲ್ಲ. ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಏನಾದರೂ ನಮ್ಮ ಪ್ರಾಡಕ್ಟ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಆಸಕ್ತಿ ಇದ್ದರೆ ಕೆಳಗೆ ನಮ್ಮ ನಂಬರ್ಗೆ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು ಸರ್. ಓಕೆ ಸರ್, ಈಗ ಹೊಸಬ್ರಿಗೆ ಇನ್ನೂ ಆಪರ್ಚುನಿಟಿ ಇದೆ. ಈಗ ಆಲ್ರೆಡಿ ಅವರೊಂದು ಬಿಸ್ನೆಸ್ನ ಮಾಡ್ತಾ ಇರ್ತಾರೆ, ಅಂಥವ್ರು ಕೂಡ ಮಾಡ್ಬೋದು ಸರ್? ಈಗ ಖಂಡಿತ ಮಾಡ್ಬೋದು ಸರ್. ಎಕ್ಸಿಸ್ಟಿಂಗ್ ಡಿಸ್ಟ್ರಿಬ್ಯೂಟರ್ಸ್ ಯಾರಾದರೂ ಒಳ್ಳೆ ಮಾರ್ಜಿನ್ ಒಳ್ಳೆ ಇದನ್ನು ನೋಡ್ತಿದ್ರೆ, ಮಾರ್ಕೆಟಲ್ಲಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ನೋಡ್ತಿದ್ರೆ, ಖಂಡಿತ ನಮ್ಮ ಪ್ರಾಡಕ್ಟ್ಸ್ ಮೇಲೆ ಅವರು ಡಿಸ್ಟ್ರಿಬ್ಯೂಷನ್ ತೊಗೋಬೋದು ಸರ್. ಸರಿಗೆ ಫಿಟ್ಟಿನಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳಿದೆ ಸರ್? ಸರ್ ಇಲ್ಲಿ ನಮಗೆ ಮಿಲೆಟ್ ಬಾರ್ಸ್ ಇದೆ, ಇದರಲ್ಲಿ 4 ಫ್ಲೇವರ್ ಬರುತ್ತೆ. ಓಕೆ, ಮತ್ತು ಇದು ನಮ್ಮ ಮಿಲೆಟ್ ಚಿಕ್ಕಿ, ಇದರಲ್ಲಿ ರಾಗಿ ಮಿಕ್ಸ್ ಇರುತ್ತೆ, ಬರೀ ಕಡಲೆ ಬೀಜ ಮತ್ತು ಬೆಲ್ಲ ಇರೋದಿಲ್ಲ, ಇದರಲ್ಲಿ ರಾಗಿ ಮಿಕ್ಸ್ಡ್ ಇರುತ್ತೆ. ಸೊ ಇಲ್ಲಿ ನಮಗೆ ಮಿಲೆಟ್ ಪಫ್ಸ್ ಬರುತ್ತೆ. ಓಕೆ, ಸೊ ಇದರಲ್ಲಿ 4 ವೆರೈಟಿ ಬರುತ್ತೆ. ಸೊ ಇದು ನಮ್ಮ ಚೀಸ್ ಚೆಡರ್ ಅಂತ. ಓಕೆ, ಸೊ ಈ ಥರ ನಮ್ಮದ್ರಲ್ಲಿ 4 ವೆರೈಟಿ ಇದೆ. ಸೊ ಇದರಲ್ಲಿ ಚಿಪ್ಸ್ ಬರುತ್ತೆ. ಓಕೆ, ಚಿಪ್ಸ್ ಬಂದು ಮಲ್ಟಿಗ್ರೈನ್ ಚಿಪ್ಸು. ಯಾವುದೇ ರೀತಿ ಪೊಟೆಟೊ ಆಗಲಿ, ಪಾಮ್ ಆಯಿಲ್ ಆಗಲಿ, ಓಕೆ, ಈ ಥರ ಆಗಲಿ ನಮ್ಮದು ಯಾವುದು ಯೂಸ್ ಇಲ್ಲ ಸರ್. ಸರ್ ಇದು ಕ್ವಾಲಿಟಿ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಸರ್ ಇದು ಫಸ್ಟ್ ಇದು ಜಂಕ್ ಫುಡ್ ಅಲ್ಲ ಸರ್, ಇದು ಪ್ರತಿಯೊಂದು ಪ್ರೀಮಿಯಂ ಪ್ರಾಡಕ್ಟ್ಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಎಲ್ಲ ಏಜ್ ಅವರು ಕನ್ಸ್ಯೂಮ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಆಗಲಿ ನಾವು ಯೂಸ್ ಮಾಡಲ್ಲ. ಓಕೆ, ಸೊ ಇದು ಜನಕ್ಕೆ ಪ್ರೀಮಿಯಂ ಪ್ರಾಡಕ್ಟ್ ಆದ್ರೂ ಇದು ರೇಟ್ ಜಾಸ್ತಿ ಇರೋದಿಲ್ಲ, ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ ಸರ್. ನೀವು ಟೇಸ್ಟ್ ಮಾಡಿ ಸರ್. ಇದರಲ್ಲಿ ನಾವು ಯಾವುದೇ ರೀತಿ ಪೊಟೆಟೊ ಆಗಲಿ, ಪಾಮ್ ಆಯಿಲ್ ಆಗಲಿ, ಓಕೆ, ಇದನ್ನು ಮೈದಾ ಆಗಲಿ, ಕೆಮಿಕಲ್ ಬೇಸ್ಡ್ ಪ್ರಿಸರ್ವೇಟಿವ್ಸ್ ಆಗಲಿ ನಾವು ಯಾವುದನ್ನು ಇದರಲ್ಲಿ ಯೂಸ್ ಮಾಡಲ್ಲ. ಇದು ಖಂಡಿತ ಬೇಕ್ಡ್ ಪ್ರಾಡಕ್ಟ್. ಇದರಲ್ಲಿ ರೈಸ್ ಬ್ರ್ಯಾಂಡ್ ಆಯಿಲಲ್ಲಿ ಇದು ಬೇಕ್ಡ್ ಆಗಿರುತ್ತೆ. ಸರಿಗೆ ಇದ್ರ ಟೇಸ್ಟ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಸರ್ ಎಲ್ಲ ಪ್ರತಿಯೊಂದು ಪ್ರಾಡಕ್ಟೂ ನಿಮ್ಗೆ ಒಳ್ಳೆ ಟೇಸ್ಟಲ್ಲಿರುತ್ತೆ, ಪ್ರೀಮಿಯಮ್ ಕ್ವಾಲಿಟಿದೇ ಇರುತ್ತೆ. ಸೊ ನನ್ನ ಬೆಸ್ಟ್ ಫೇವ್ರೇಟ್ ಅಂದರೆ ಇವೆರಡು ಸರ್. ನೀವು ಟೇಸ್ಟ್ ಮಾಡಿ ನೀವೇ ಹೇಳಿ ಇದರ ಬಗ್ಗೆ. ಇದು ಚೆನ್ನಾಗಿದೆ ಸರ್, ಇದು ಡಿಫ್ರೆಂಟ್ ಆಗಿದೆ. ಇದು ಆ್ಯಕ್ಚುಲಿ ಕೋಕೋನಟ್ ಮಿಲೆಟ್ ಬಾರ್. ಇದರಲ್ಲಿ ಎಲ್ಲ ಕೂಡ ಬೇರೆ ಬೇರೆ ವೆರೈಟೀಸ್, ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ ಸರ್. 4 ಫ್ಲೇವರ್ ಬರುತ್ತೆ. 4 ಫ್ಲೇವರ್ ಬರುತ್ತೆ ಇದರಲ್ಲಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವೇನಾದ್ರು ಟೇಸ್ಟ್ ಮಾಡಬೇಕು ಅಂದರೂ ಕೂಡ ಬರ್ಬೋದು, ಟೇಸ್ಟ್ನ ಕೂಡ ಮಾಡ್ಬೋದು. ಬಿಸ್ನೆಸ್ನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಷ್ಟೊಂದೆಲ್ಲ ಪ್ರಾಡಕ್ಟ್ ಇರೋದ್ರಿಂದ ಆರಾಮಾಗಿ ಬಿಸ್ನೆಸ್ನ ಮಾಡ್ಬೋದು. ಎಕ್ಸಿಸ್ಟಿಂಗ್ ಯಾವ್ದಾದ್ರು ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂದರೆ ನೀವು ಕೂಡ ಆರಾಮಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸರಿಗೆ ಎಲ್ಲ ಕೂಡ ನೀಟಾಗಿ ತಿಳಿಸ್ಕೊಟ್ರೆ, ಈಗ ಬಿಸ್ನೆಸ್ನ ಮಾಡಬೇಕು ಅಂತ ಇರೋ ವೀಕ್ಷಕರಿಗೆ ಕೊನೆಗೆ ಹೇಳೋಕ್ಕೆ ಇಷ್ಟಪಡ್ತೀರಾ?
ಸರ್ ಇದು ಒಂದೊಳ್ಳೆ ಬೆಸ್ಟ್ ಆಪರ್ಚುನಿಟಿ. ಕರ್ನಾಟಕದಲ್ಲಿ ಈಗ ಲಾಂಚ್ ಆಗಿರೋಂಥ ಪ್ರಾಡಕ್ಟು, ಪ್ರತಿಯೊಂದು ಜಿಲ್ಲೆಯಲ್ಲೂ ಅವಕಾಶ ಇದೆ, ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಇದೆ, ಒಳ್ಳೆ ಡಿಸ್ಟ್ರಿಬ್ಯೂಷನ್ ಮಾರ್ಜಿನ್ ಇದೆ. ಯಾರು ಮುಂಚೆ ಬರ್ತೀರೋ ಅವ್ರಿಗೆ ನಾವು ಖಂಡಿತ ಪ್ರಿಫರೆನ್ಸ್ ಕೊಟ್ಟು ನಾವು ಅವ್ರಿಗೆ ಏನು ಬೇಕೋ ಎಲ್ಲ ಸಪೋರ್ಟ್ ಮಾಡ್ತೀವಿ ಸರ್. ಓಕೆ ಫ್ರೆಂಡ್ಸ್, ನೋಡೋಲ್ಲ ಸರ್ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ರಿ. ನೀವೇನಾದ್ರು ಹೊಸದಾಗಿ ಬಿಸ್ನೆಸ್ನ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ಅಂದ್ಬಿಡಿ, ಇದೊಂದು ಒಳ್ಳೆ ಆಪರ್ಚುನಿಟಿ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇರೋದ್ರಿಂದ ನೀವೇ ಫಸ್ಟ್ ಬಂದರೆ ನಿಮ್ಮ ಜಿಲ್ಲೆಗೆ ನೀವೇ ಫಸ್ಟ್ ಬಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.